ವೆಲ್ಕಮ್ ಬ್ಯಾಕ್. ಸಾಧಾರಣವಾಗಿ SLC ಫೇಲ್ ಆದರೆ ಮತ್ತೊಂದು ವರ್ಷ ಓದಿ ಕೂತು ಪಾಸ್ ಆಗಬೇಕು, ಯಾವುದೇ ಕ್ಲಾಸ್ ಕೂಡ. ಈ ರಾಜಕಾರಣಿಗಳು ನೋಡಿ, MP ಪಾಸ್ ಆಗಿಲ್ಲ ಅಂದರೆ MLA, ಅಲ್ಲೂ ಸೋತ್ರೆ MLC, ಹೀಗಿದ್ದೇ ಇದೆ. ಲೋಕಸಮರ ಮುಗಿಯಿತು, ಪರಿಷತ್ ಫೈಟ್ ಶುರುವಾಗಿದೆ. ಜೂನ್ 13ಕ್ಕೆ ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆ ನಡೆಯಲಿದ್ದು, ವಿಧಾನ ಪರಿಷತ್ ಚುನಾವಣೆ ನಡೆಯಿದ್ದು ಸೂಕ್ತ ಅಭ್ಯರ್ಥಿಗಳ ಆಯ್ಕೆ ಮಾಡೋದು ಇದೀಗ 3 ಪಕ್ಷಗಳಿಗೆ ಸವಾಲಾಗಿ ಪರಿಣಮಿಸಿದೆ. 3 ಪಕ್ಷದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ. ಟಿಕೆಟ್ಗಾಗಿ ಅಭ್ಯರ್ಥಿಗಳು ತೆರೆಮರೆಯಲ್ಲಿ ಭಾರಿ ಲಾಬಿ ಮಾಡ್ತಾ ಇದ್ದಾರೆ. ಸದ್ಯ ಕಾಂಗ್ರೆಸ್ 7, BJP 3, JDS ಒಬ್ಬರನ್ನ ಅಂದರೆ ಒಟ್ಟು 10 MLCಗಳನ್ನು ಗೆಲ್ಲಿಸ್ಕೊಂಡು ಬರ್ಬೋದು. 7, 3, 1 ನೆನಪಿಟ್ಕೊಳ್ಳಿ. ಕಾಂಗ್ರೆಸ್ 7, BJPಯಿಂದ 3, JDSನಿಂದ 1. ಈಗ 7 ಸ್ಥಾನಗಳಿಗೆ ಯಾರೆಲ್ಲ ಕಾಂಪಿಟೇಟರ್ ಇದ್ದಾರೆ ನೋಡುವ. ಕಾಂಗ್ರೆಸ್ ರೇಸಲ್ಲಿ ಯಾರಿದ್ದಾರೆ? ನಂಬರ್ 1 ಯತೀಂದ್ರ ಸಿದ್ದರಾಮಯ್ಯ. ಯಾಕೆಂದರೆ MLA ಸೀಟನ್ನು ಬಿಟ್ಕೊಟ್ಟಿದ್ದಾರೆ. NS ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಅವರು ಆಲ್ರೆಡಿ ಮಂತ್ರಿ ಆಗಿದ್ದಾರೆ, ಹಾಗಾಗಿ ಅವರನ್ನು ಮತ್ತೆ ಮುಂದುವರಿಸಬೇಕಾಗತ್ತೆ. ಎಸ್ ರಮೇಶ್ ಕುಮಾರ್ ಕಾಯ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರು CS ದ್ವಾರಕಾನಾಥ್ ಈ ಬಾರಿ ಸಾಕಷ್ಟು ಓಡಾಡಿದರು ಕಾಂಗ್ರೆಸ್ಗಾಗಿ. ಕರಡಿ ಸಂಗಣ್ಣ ವಾಪಸ್ ಬಂದಿದ್ದಾರೆ. ಮೊದಲು ಕಾಂಗ್ರೆಸ್ಸಲ್ಲಿದ್ದರು, BJPಗೆ ಹೋದ್ರು, ವಾಪಸ್ ಬಂದಿದ್ದಾರೆ. ಅವ್ರಿಗೇನಾದರೂ ವ್ಯವಸ್ಥೆ ಮಾಡಬೇಕಲ್ಲ. VR ಸುದರ್ಶನ್ ಕಾಂಗ್ರೆಸ್ನ ಕಟ್ಟಾಳು, ಪಾಪ ಕಾಂಗ್ರೆಸ್ಗಾಗಿ ದುಡಿದಂಥವ್ರು. ಇನ್ನು K ಗೋವಿಂದರಾಜು ಫಿನಾನ್ಷಿಯರು, ಪುಷ್ಪಾ ಅಮರ್ನಾಥ್, ಆರತಿ ಕೃಷ್ಣ NRI ಮೂಲಕ. ಸೊ ಇವ್ರದ್ದೆಲ್ಲ ಹೆಸರುಗಳಿದೆ. BJPಯಲ್ಲಿ ಯಾರು? BJPಯಲ್ಲಿ CT ರವಿ ಸೋತವರು, JC ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿ ಸೋತವರು, N ರವಿಕುಮಾರ್ ಪಕ್ಷವನ್ನು ಸಂಘಟಿಸೋದ್ರಲ್ಲಿ ನಂಬರ್ 1. ಮುನ್ರಾಜು ಗೌಡ್ರು ರಾಜರಾಜೇಶ್ವರಿ ನಗರ ಕ್ಷೇತ್ರವನ್ನು ಬಿಟ್ಟುಕೊಟ್ಟಂಥವ್ರು. ಪ್ರತಾಪ್ ಸಿಂಹ ಅವರಿಗೆ ಸಿಗತ್ತಾ ಗೊತ್ತಿಲ್ಲ. ಇನ್ನು JDS ರೇಸಲ್ಲಿರೋದು ಜವರಾಯಿ ಗೌಡ್ರು, ಯಶವಂತಪುರದಲ್ಲಿ ಸೋತು ಪಾಪ ಸುಣ್ಣಾಗಿದ್ದಾರೆ. BM ಫಾರೂಕ್ ಮತ್ತು ಕುಪೇಂದ್ರ ರೆಡ್ಡಿ ಇನ್ನಿಬ್ಬರು. ಕ್ಯಾಶ್ ವರ್ಕೌಟ್ ಆದರೆ ಫಾರೂಕ್ ಅಥವಾ ಕುಪೇಂದ್ರ ರೆಡ್ಡಿ ಬರಬೇಕು. ಪಕ್ಷದ ಸಿದ್ಧಾಂತ ಇಂಪಾರ್ಟೆಂಟ್ ಆದರೆ ಜವರಾಯಿ ಗೌಡ್ರು ಬರ್ಬೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.